ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪೈನಾಪಲ್ ಅನ್ನದ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಅದಕ್ಕೆ ನೋಡಿ ಏನು ತೊಗೊಂಡಿದ್ದೀನಿ ಅಂತಂದರೆ, 1 ಕಪ್ ಅನ್ನ ತೊಗೊಂಡಿದ್ದೀನಿ, ಬಾಸುಮತಿ ರೈಸು, ಅದು ಕುಕ್ಡ್ ರೈಸ್ ಅದು. ಆಮೇಲೆ 1/4 ಕಪ್ಪಷ್ಟು ಪೈನಾಪಲ್ಲು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, 1 ಸ್ಪೂನ್ ತುಪ್ಪ. ಒಂದು ಅರ್ಧ ಹೋಳು ನಿಂಬೆಹಣ್ಣು, ಅದನ್ನು ಲಾಸ್ಟಿಗೆ ಹಾಕ್ಕೊಳ್ಳೋಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಈಗ ಫಸ್ಟ್ ಒಂದು ಬಾಣಲಿ ಇಟ್ಕೊಂಡು 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಎರಡೂ ಕೆಂಪು ಹುರ್ಕೊಳ್ಳೋದು. ಅದು ಕೆಂಪಗಾದಮೇಲೆ ಈಗ ನಾನು ಪೈನಾಪಲ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಸಣ್ಣ ಮಾಡ್ಕೋಬಾರ್ದು, ಅದು ಸ್ವಲ್ಪ ಬಿಸಿಗೆ ಕರಗಿಬಿಡುತ್ತೆ. ಸ್ವಲ್ಪ ದಪ್ಪ ಇದ್ದರೆ ಒಳ್ಳೆಯದದು. ಇದಕ್ಕಿಂತನೂ ದಪ್ಪ ಬೇಡ, ಇದಕ್ಕಿಂತನೂ ಸಣ್ಣ ಇರಬಾರ್ದು. ಈಗ ಅಲ್ಲಿ ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ವಲ್ಲ, ಅದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಅದನ್ನು ಈ ಪೈನಾಪಲ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೆರಡು ನಿಮಿಷ ಹಾಗೆ ಬಾಡಿಸ್ಕೊಳ್ಳೋಣ, ಸ್ವಲ್ಪ ಪೈನಾಪಲ್ಗೂ ಸಕ್ಕರೆ ಅಂಶ ಹಿಡೀಲಿ. ಈಗ ಇದಕ್ಕೆ ಅನ್ನ ಮಿಕ್ಸ್ ಮಾಡ್ಕೊಂಬಿಡೋಣ. ಬೇಕಾದರೆ ಇದನ್ನು ಆರಿಸ್ಬಿಟ್ಟು ತಣ್ಣಗಾದ್ಮೇಲೆ ಬೇಕಾದ್ರೆ ಅನ್ನನ ಮಿಕ್ಸ್ ಮಾಡಿ ಕಲಿಸ್ಕೊಳ್ಬೋದು, ಇಲ್ಲ ಈ ಥರನೂ ಮಾಡ್ಕೋಬೋದು. ಒಂದೆರಡು ನಿಮಿಷ ಅದು ಹಾಗೆ ಮಿಕ್ಸ್ ಮಾಡೋಣ. ಅನ್ನಕ್ಕೂ ಕೂಡ ಪೈನಾಪಲ್ ಮತ್ತು ಸಕ್ಕರೆದು ಫ್ಲೇವರು ಇಟ್ಕೋಬೇಕು. ಈಗ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಅರ್ಧ ಹಾಕಲ್ಲ, ಒಂದು ಕಾಲೋಸಿ, ಒಂದು 7-8 ಹನಿ ಬೀಳೋಷ್ಟು ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ಒಂದು ಚಿಟಿಕೆ ಉಪ್ಪು ಕೂಡ ಹಾಕ್ಕೋಬೋದು, ಬಟ್ ನಾನು ಹಾಕಿಲ್ಲ ಇವತ್ತು. ನೋಡಿ, ರೆಡಿ ಆಯಿತು. ಅನ್ನದ ಪೈನಾಪಲ್ ಕೇಸರಿ ಬಾತ್ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.